ಅಯ್ಯೋ ಬೇಜಾರಾಗ್ಬೇಡಿ. ಆ ಮುದುಕಿ ಕಳ್ನಾಟಕ ಆಡ್ತಾಳೆ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಿತ್ತು? ಆ ಮುದುಕಿ ಬೊಳ್ಳು ಕಳ್ನಾಟಕ ಆಡ್ತಾಳೆ. ಅವ್ರ ಮನೆಗೆ ಏನು ಕಳೆದೋಗಿಲ್ಲ, ಏನೂ ಇಲ್ಲ. ಆದ್ರೂನು ಬೇಕಂತನೇ ಸುಳ್ಳು ಹೇಳವಳೆ. ನಿಮ್ಮ ಹತ್ರ 6 ಲಕ್ಷ ರೂಪಾಯಿ ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬೊಲು ಕಿತ್ತೋದ್ ನಾಟಕ ಆಡ್ತಾಳ ಅವಳು. ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಲೇ ಕಮ್ಲಿ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬ್ಯಾಡ ಬ್ಯಾಡ ಕಳ್ತನ ಮಾಡೋದು. ನಾನು ಹೆಂಗೋ ಬೆಂಗಳೂರಾಗ ದೊಡ್ಡ ಪಿಲಾನ್ ಮಾಡಿದ್ದೀನಿ. ನಾನು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ನಾನು. ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ಇಲ್ಲ ಕಳ್ತನ ಮಾಡಬೇಕು, ಇಲ್ಲ ಕಳ್ತನ ಮಾಡಬೇಕು ಅಂತ ಕರ್ಕೊಂಡೋಗ್ಬಿಟ್ಟು ಕಳ್ತನ ಮಾಡೋಣ ಅಂತ ಕರ್ಕೊಂಡೋಗಿ ನಂದೇ 6 ಲಕ್ಷ ರೂಪಾಯಿ ತೋಪಾಗಂಗೆ ಮಾಡ್ಬಿಟ್ಟಲ್ಲ ಕಮ್ಲಿ ನೀನು ಹೋಗಿ ಹೋಗಿ. ಎಷ್ಟು ಹೇಳಿದ್ರು ಕೇಳಿಲ್ಲ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಂಗೆ ಏನಾರ ದಯ್ಯ ಮಿಟ್ಕೊಂಡೈತಾ ಅಂತ ನಿಮ್ಮ ಅಮ್ಮ ಸಾಟ ಆಡಿಸ್ಬಿಟ್ಲು ನಮ್ಮನ್ನಂತೂ ಮನೆ ಕೈಯಾಗ ಹೋಗ ಸಾಟ ಆಡ್ಸಿದ್ದು ತಕೊಂಡು ದೊರುಮ್ದೇಟ್ ಹಾಕೋದು ನಮಗೆ ಹಿಡ್ಕೊಂಡು ಜಾಡ್ಸ್ ಒದ್ದಿ ಮುಯಿ ಮೂಳಿಗಳೆಲ್ಲ ಮುರಿದಾಕ್ಬಿಟ್ಟವಳೆ. 3 ದಿನ ಆಸ್ಪತ್ರೆನಾಗ ಹೋಗಿ ಮನಿಕೋಬೇಕು ನಾನು. ಅಂಥ ಪರಿಸ್ಥಿತಿಗೆ ತಂದ್ಬಿಟ್ಟವಳೆ ಕಳ್ಳಿ ನಿಮ್ಮಮ್ಮ. ಮಾಡಕ್ಕೆ ಆಮೇಲೆ ಇದ್ದಂಗೆ ನಾನು ಬಂದ್ಬಿಟ್ಟು ನಿಮ್ಮ ಜೊತೆ ಸೇರ್ಕೊಬಿಟ್ಟು ಎಂಥ ಗತಿ ಮಾಡ್ಬಿಟ್ರಿ ನೋಡಿ ನನ್ನ. ಇದೆಲ್ಲ ಬೇಕಿತ್ತ ಅಂತ ನನಗೆ. ಅಯ್ಯೋ ದೇವ್ರೇ, ಕಮ್ಲಿನ ಸವಸ ಮಾಡಿ ಬೀದಿಗೆ ಬಂದ್ಬಿಟ್ಟೆ ಕಮ್ಲಿ ನಾನು. ಅಯ್ಯೋ ನೀವು ಅಂತ ಮಾತು ಯಾಕಂತೀರಾ? ನೀವು ತಲೆ ಕೆಡ್ಸ್ಕೊಬೇಡಿ. ಬ್ಯಾಂಕ್ ದರೋಡೆ ಮಾಡ್ತೀನಿ ಅಂದ್ರಲ್ಲ, ಅವಾಗ ನಾನೇನು ನಿಮಗೆ ಬಂದು ಸಹಾಯ ಮಾಡ್ತೀನಿ. ಯಮ್ಮ ತಾಯಿ, ಈಗ ನಂಗೆ ಸಹಾಯ ಮಾಡಿದ್ದೀನಿ ನೀ ಸಾಕು ತಾಯಿ ನಮ್ಮವ್ವ, ಸಾಕು. ಈಗ ಭಾಳ ಭಾಳ ಸಹಾಯ ಮಾಡ್ಬಿಟ್ಟಿದ್ಯಾ ನನಗಂತೂ. ಇನ್ ಜನ್ಮದಾಗ ನೆನೆಸ್ಕೋಬೇಕು ನೀನು ಮಾಡಿರೋ ಸಹಾಯವ. ಅಂತದ್ರಾಗೆ ತಿರುಗಿ ಮಾಡ್ತೀವಿ ಸಹಾಯವ. ನಿನ್ನ ಮಾಕ ಮುಚ್ಚ ಸುಮ್ಕೋಗತ್ತಾಗೆ ನಂಗೆ ತಲೆ ಕೆಡಿಸ್ಬೇಡ ನೀನು. ನೀನು ಮಾಡಿರೋ ಕೆಲಸಕ್ಕೆ ಅಲ್ಲಿ ದೊರುಮ್ದೇಟ್ ತಿಂದು ಒಳ್ಳಿ ಮರದ ಕೆಳಗಡೆ ಒಂದು ದಿನ ಪೂರ್ತಿ ಕೊಟ್ಟಾಕವ್ರೆ ನಮ್ಮನ್ನ. ಅದು ಸಾಲದು ಅಂತ 6 ಲಕ್ಷ ರೂಪಾಯಿ ಕಿತ್ಕೊಂಡೋಯ್ತು. ಇದೆಲ್ಲ ಮಾನ ಮರ್ವದಿನೂ ಕಿತ್ಕೊಂಡೋಯ್ತು. ಇದೆಲ್ಲನೂ ಬೇಕಿತ್ತ ನನಗೆ ಅಂತ ಅನ್ನಿಸ್ತೈತೆ. ಯಪ್ಪ ಶಿವನೇ, ಕಳ್ತನನ ಇನ್ನೊಂದು ಕಿತ್ತ ಪೊದ್ದು ಅವ್ರ ಮನೆ ತಕ್ಕ ಕಾಲಿಕ್ಕೂ ಭಯವಾಯ್ತದೆ. ಹಂಗಾಯ್ತು ನನ್ನ ಕತೆ. ನಿಮ್ಮ ಅಮ್ಮ ನೋಡಿದ್ರೆ ಐಲು, ನೀನು ನೋಡಿದ್ರೆ ತಿಕ್ಲು. ಸೊರಾಯ್ತು. ಅಯ್ಯೋ ಅನ್ಯಾಯವಾಗಿ ಹೋಯ್ತೈತೆ, ಅನ್ಯಾಯವಾಗಿ 6 ಲಕ್ಷ ಹೋಯ್ತೈತೆ. ಎಷ್ಟು ಕಷ್ಟಪಟ್ಟು ಕಳ್ತನ ಮಾಡ್ಕೊಂಡು ತಗೊಬಿಟ್ಟು ಬಂದಿದ್ದೆ. 6 ಲಕ್ಷ ಕಾಸ ಎಲ್ಲ ಹೋಯ್ತಾಯ್ತಲ್ಲ. ಅಯ್ಯೋ ಶಿವನೇ, ಸರಿ ಬಿಡು, ಹೋಗ್ಬಿಟ್ಟು ಕೊಟ್ಬಿಟ್ಟನ ಬತ್ತೀನಿ ಅಮ್ಮಂಗೆ ಮುದುಕಿಗೆ, ಇಲ್ಲ ಸಾಯ್ತಾಳೆ. ಮಗಳೇ ಏನಾಯ್ತೆ? ಏಯ್ ಸುಮ್ ಕೂತ್ಕೊಳ್ಳಮ್ಮ. ಏನಾಯ್ತೆ ಅಂತ ಬಂದಿದ್ದೀಗ? ನಿನ್ನಿಂದ ನಮ್ಮ ಬಿಸಿನೆಸ್ ಎಲ್ಲ ಲಾಸ್ ಆಗೋಗ್ಬಿಡ್ತು. ಛೇ, ಅಲ್ಲ ಕಣಮ್ಮ, ನಿಂಗೆ ಏನು ಬಂದಿತ್ತಮ್ಮ ದೊಡ್ಡಪತ್ತು? ನಾನು ಇವ್ನು ಹಿಡ್ಕೊಂಡು ಬೆಂಡೆತ್ತಿದೀಗಲ್ಲಮ್ಮ ನೀನು. ಯಾರ ಮೇಲ್ರು ನಿಂಗಲ್ಲಿ ಬೆಂಡೆತ್ತು ಅಂತ ಸರಿಯಾಗಿ ಬೆಂಡೆತ್ಬಿಟ್ಟಲ್ಲಮ್ಮ ನಮಗೆ. ಬ್ಯಾಡ 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 ಅಂದ್ರು ಕೇಳ್ದಿದ್ದಂಗೆ ಸರಿಯಾಗಿ ರುಬ್ಬಾಕ್ಬಿಟ್ಟು ಬಿಸಾಕ್ಬಿಟ್ಟು ಏನು ಮಾಡಬೇಕು ಅಂತ ಮಾಡಿದೀಗ ನೀನು ನಮಗೆ? ನೀನು ನೋಡಿದ್ರೆ ನಂಗೆ ಮೈಯೆಲ್ಲ ಉರಿತದೆ. ಹೆಂಗೆ ವಯಸ್ಸೋದ್ಗೆ ಎಲ್ಲರ ಕೈಯಾಗ ಒಂದು 5-5 ಲಕ್ಷ ಇರೋದು ನೆಮ್ಮದಿಯಾಗಿರ್ಬೋದಿತ್ತು. ಹಾಳು ಮಾಡ್ಬಿಟ್ಟಲ್ಲಮ್ಮ ನೀನಂತೂ. ಆಳ್ಗೆಡೋಗ್ಬಿಟ್ಟಲ್ಲ ನೀನು. ಅದು ಹೇಳಿ ನೀನು. ಅಯ್ಯೋ ಶಿವನೇ, ಹೀಗೇನು ಮಾಡೋದು ಅಂತ ಹೇಳಿ ನೀನು ಬಂದಿರ ಇದಕ್ಕೆ. ಅಯ್ಯ ನೋಡಮ್ಮ, ನಾನು ಹೆಂಗೋ ಅವನ ಹತ್ರ ಸೇರ್ಕೊಂಡು ನಾನು ಬ್ಯಾಂಕ್ ದರೋಡೆಗೆ ಹೋಯ್ತೀನಿ. ನೀನು ಮಾತ್ರ ಹಿಂದೆ ಬರಬೇಡ. ನೀನು ಹಿಂದೆ ಬಂದು ನೀನಿಂದ ನಾವು ತಗ್ಲಾಕೊಂಡು ಈಗ ನೋಡು ಅವ್ರದ್ದು 6 ಲಕ್ಷ ಹೋಯ್ತೈತೆ. ಈಗೇನೋ ಒಳ್ಳೆರಾಗಿರೋದಕ್ಕೆ ಸೊರಾಯ್ತು. ಇಲ್ಲ ಅಂದಿರ ನಾವು ಕಟ್ಕೊಡ್ಬೇಕಿತ್ತು ಇಬ್ರು 2-2 ಲಕ್ಷ. ಎಲ್ಲಿಂದ ಕಟ್ಕೊಡಕಾಯ್ತದೆ ಹೇಳು? ನಾನು ಏನು ಮಾಡಿಲ್ಲ ನೀವು ಯಾರು ನಂಬ್ತಾ ಇಲ್ವಲ್ಲ. ನಾನೇನು ಮಾಡಲಿ? ನಾನು ಏನು ಮಾಡೇ ಇಲ್ಲ. ನಾನು ಏನು ಮಾಡಿಲ್ಲ. ನೀವು ನಂಬೇಕಷ್ಟೇನಿಯಾ. ನಂಗೆ ಅಲ್ಲಿ ಏನಾಯ್ತು? ನಾನು ನಿಮ್ಮನ್ನು ಹೊಡೆದ್ನ ಬಡದ್ನ ನಂಗೇನೂ ಗೆಪ್ತಿಲ್ವಲ್ಲ ಕಮ್ಲಿ. ಏಯ್ ಸುಮ್ಕೋಗಮ್ಮ ನೀನು, ಮೈಯೂರಿಸ್ಬೇಡ ನೀನು. ಸುಮ್ಕೆ ಹೋಗು. ಬಂದ್ಬಿಟ್ಟಿಲ್ಲಿ ಹೇಳಕ್ಕೆ ಸರಿಯಾಗಿ ವಾನ್ಸಿದ್ಯಾ ನನಗೂ ಅವನಿಗೆ. ಇಲ್ಲ ಅಂತ ಹೇಳ್ತೀಗ ಇವಾಗ ನಿನ್ನಿಂದನೇ 6 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ತಿರೋದು. ಇಲ್ಲ ಅಂದಿದ್ರೆ ನಾನು ಬ್ಯಾಂಕ್ ದರೋಡೆ ಕರ್ಕೊಂಡೋಗಾರ. ಬ್ಯಾಂಕ್ ದರೋಡೆ ಕರ್ಕೊಂಡೋಗಿದ್ರೆ ನಮಗೂ ಲಕ್ಷ ಕೋಟಿ ದುಡ್ಡು ಬರೋದ. ಈಗ ನೋಡಿ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾವ್ರಿ. ಈಗ ನಾನು ಮತ್ತೆ ಬತ್ತೀನಿ ಅಂತ ಅವ್ರಿಗೆ ಒಪ್ಸೋ ಅಷ್ಟೊತ್ತಿಗೆ ನಮ್ಮ ಜನ್ಮ ಸಾಕಾಗಿ ಹೋಗಿರ್ತದೆ. ನೀನು ಹೋಗಮ್ಮ. ಇನ್ಮೇಲೆ ನನ್ನ ಬಿಸ್ನೆಸ್ಗೆಲ್ಲ ನೀನು ಅಡ್ಡ ಬರ್ಬೇಡ, ಹೋಗು. ನಾನು ಹೆಂಗೋ ನಿಂಗೆ ಊಟ ಹಾಕ್ತೀನಿ, ಹೋಗು. ಅಲ್ಲ ಇವ್ರಿಗೆ ನಾನು ಯಾವಾಗ ಹೊಡೆದೆ ಅಂತ? ನಾನೇನಾರ ಹೊಡೆದಿದ್ರೆ ಒಪ್ಕೋತಾ ಇದ್ದೆ. ನಾನು ಏನು ಹೊಡೆದಿಲ್ಲ, ಮಾಡಿಲ್ಲ. ಸುಮ್ಕೆ ಇಲ್ದಿರೋದೆಲ್ಲನೂ ಮಾತಾಡೋದು ನೋಡು. ನಾನು ಹೊಡೆದೇ ಇಲ್ಲ. ನಾನು ಒಂದು ಏಟು ಹಾಕಿಲ್ಲ. ಮಗಳಿಗೆ ಯಾರನ್ನ ಹೊಡೆಯೋಕ್ಕಾಯ್ತದ? ನಾನು ಒಂದು ಏಟು ಹಾಕಿಲ್ಲ, ಆದರೂ ಯಾರು ಕೇಳ್ತಾ ಇಲ್ವೇ? ನಾನು ಹೊಡೆದಿಲ್ಲ ಅಂದರೂ ಕೇಳ್ತಿಲ್ವೇ ಯಾರೂ? ಅಯ್ಯೋ ಬಿಡು, ಇವರೇ ನಾಟಕ ಆಡ್ತಾವ್ರೆ ಅನ್ನಿಸ್ತದೆ. ನಾನು ಒಬ್ರು ಒಂದು ಏಟು ಹಾಕಿಲ್ಲ, ಇವರು ಕದಿಯೋಕ್ಕೆ ಬರೋಕ್ಕಿಲ್ಲ ಅನ್ನಿಸ್ತದೆ. ಅದಕ್ಕೆ ಇಷ್ಟೆಲ್ಲ ನಾಟಕವಾಡ್ತಿರೋದು. ಇವ್ರು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂದ್ರಂತೆ ನಾನೇ ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ಬರ್ತೀನಿ. ನನಗೆ ಗೊತ್ತಿಲ್ವೇನೋ ಹೆಂಗೆ ಕಳ್ತನ ಮಾಡಬೇಕು ಅಂತ. ಇವರೇ ನನಗೆ ಹೊಸದಾಗ ಏನು ಕಲಿಸ್ಕೊಡ್ಬೇಕೆ? ಮಗಳೇ, ನನಗೊಂದು ಕಾಸಿನ ಸರ ಮಾಡಿಸ್ಕೊಡಮ್ಮಿ, ಕಾಸು ಕೊಡ್ತೀನಿ. ಅಯ್ಯೋ ನೀನೇನು ಕಾಸು ಕೊಡ್ಬೇಡ ಬಿಡಜಿ, ನಾನು ಹಂಗೆ ಮಾಡಿಸ್ಕೊಡ್ತೀನಿ. ಅದಕ್ಕೇನು ಕಾಸು ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿರೋದು? ಇಲ್ಲ ಕಣಮ್ಮಿ, ಪುಕ್ಸಟ್ಟೆ ಯಾವ್ದೋ ಕಾಸು ಬರ್ತದೆ, ಕೊಡ್ತೀನಿ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನನಗೊಂದು ಒಳ್ಳೆ ಕಾಸಿನ ಸರ ಮಾಡಿಸ್ಕೊಬಿಟ್ಟು ಬಂದು ಕೊಡು. ನನಗೆ ಬೋಲ್ದಿನಿಂದ ಆಸೆ ಕಣಮ್ಮಿ, ಕಾಸಿನ ಸರ್ವ ಮಾಡಿಸ್ಕೋಬೇಕು ಅಂತ ಬೋಲ್ದಿನಿಂದ ಆಸೆ ಇಕ್ಕಡಿದ್ದೆ ನಾನಂತೂ ಕಾಸಿನ ಸರ ಮಾಡಿಸ್ಕೊಳಕ್ಕೆ ಅಂತ ಹೇಳಿ. ಆಯ್ತಾನೇ ಇಲ್ಲ ಕಾಸಿನ ಸರ ಹೆಂಗೆ ಮಾಡಿಸ್ಕೊಳ್ಳೋದು? ಈಗಂತೂ ಹೆಂಗೋ ಹಂಗೆ ಮಾಡಿ ಹಿಂಗೆ ಮಾಡಿ ದುಡ್ಡು ಹೆಂಗೋ ಮಾಡಿ ರೆಡಿಯಾ. ಕಾಸಿನ ಸರ ಒಂದು ಮಾಡಿಸ್ಕೋಬೇಕು ಅಷ್ಟೇ. ನನಗೆ ಮಾಡಿಸ್ಕೊಟ್ಬಿಡವ? ಆಯ್ತು ಹೇಳಜಿ, ಮಾಡಿಸ್ಕೊಡ್ತೀನಿ ಇರು. ನಾನು ನನ್ನ ತಮ್ಮನ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಇನ್ನೇನು ನಾವು ನಾಳೆ ನಡೆದ್ರೆ ಹೊರಡ್ಬೇಕಲ್ಲ. ಮದುವೆದು ಏನು ಮಾಡ್ಕೊಂಡೋ ಏನೋ ಗೊತ್ತಿಲ್ವಲ್ಲ. ಅದಕ್ಕೆ ಹೋಗ್ಬಿಟ್ಟು ಅವನ ತಾಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ನನ್ನ ಮೊಮ್ಮಗಂಗೆ ಪೂರ್ತಿ ಒಪ್ಪಿಗೆ ಐತೆ.
ಗೊತ್ತಾ ಮದ್ವಿಗೆ ನೀನೇನು ಚಿಂತೆ ಮಾಡಬೇಡ. ನನ್ನ ಮೊಮ್ಮಗ ಆ ಒಪ್ಕೊಂಡೆ ಒಪ್ಕೋತಾರೆ. ನೀನು ಮದುವೆ ಮಾಡ್ಕೊಳಕ್ಕೆ ನನ್ನ ಮೊಮ್ಮಗ ಪುಣ್ಯ ಮಾಡಿರ್ಬೇಕು. ಏನಾರ ಹೊಸಿ ವರದಕ್ಷಿಣೆಯ ಹೊಸಿ ಶಾನೆ ಏನಿಯ ಕೊಡ್ಸು. ಈ ಬಿಲ್ಡಿಂಗ್ ಬಿಟ್ಬಿಟ್ಟು ಇದ್ರ ಮ್ಯಾಲೊಂದು ಬಿಲ್ಡಿಂಗ್ ಕಟ್ಟವಷ್ಟು ಕೊಡ್ಸಿದ್ರೆ ನಮಗೆ ಖುಷಿನೇನಿಯ. ನೀನಂತೂ ಬಿಡಕ್ಕಿಲ್ಲ ಬಿಡಜ್ಜಿ. ಸರಿ, ನಾನು ಹೊಲ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅಮ್ಮನೂ ಅಲ್ಲೇ ಐತಂತೆ, ನನ್ನ ತಮ್ಮನೂ ಅಲ್ಲೇ ಅವನಿ. ಎಲ್ಲ ಕುಂತ್ಕೊಂಡು ಒಂದ್ಸಿ ಮಾತಾಡ್ಬಿಟ್ಟು ಬತ್ತಿದಿರು, ಸರಿನೇ? ಸರಿ ಸರಿ, ನೀನು ಹೋಗು. ಅಜ್ಜಿ ತಗ, ಇದ್ರಾಗ 6 ಲಕ್ಷ ಐತೆ. ಓಹೋ, ಬಂದ್ಬಿಟ್ಟ. ನಿಂಗೋಸ್ಕರನೇ ಬೆಳಿಗ್ಗೆಯಿಂದ ಕಾಯ್ಕೊಂಡು ಮೆಟ್ಲು ಮೇಲೆ ಕುಂತ್ಕೊಂಡಿದ್ದೆ. ಬತ್ತಿಗೋ ಬರಲ್ವೋ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡೋದು ಅಂತ ಯೋಚನೆ ಮಾಡ್ತಾ ಕುಂತಿದ್ದೆ. ಕೊನೆಗೂ ಸರಿಯಾ ಟೈಮ್ಗೆ ಬಂದ್ಬಿಟ್ಟೆ ಕಣಪ್ಪ. ಅಯ್ಯೋ, ಒಳ್ಳೇದಾಗ್ಲಿ ನಿಂಗಂತಂದ್ರೆ. ತತ್ತಾ ಇಲ್ಲಿ ಕೊಡಿಲಿ. ಅಯ್ಯೋ, ನನಗೆ ಬೇಕಾಗಿದ್ದೀನಿ ನೀಯಾ. ಕೊಡು ಕೊಡು. ಕರೆಕ್ಟಾಗಿ ಐತಾನೆ, ಕರೆಕ್ಟಾಗಿ ಎಣಿಸ್ಬಿಟ್ಟಿದ್ಯಾ ತಾನೆ? 500 ರೂಪಾಯಿ ಕಮ್ಮಿ ಇದ್ರು ನಾನು ಬಿಡಕ್ಕಿಲ್ಲ. ಕುಂತ್ಕೊಂಡು ಎಣಿಸ್ತೀನಿ. ಇವತ್ತು ಬೆಳಿಗ್ಗೆ ಸಂಜೆ ಗಂಟಾಗಲಿ 6 ಲಕ್ಷ ಕುಂತ್ಕೊಂಡು ಎಣಿಸ್ಬಿಟ್ಟು ಆಮೇಕಿಂದ ನೋಡು. 1 ರೂಪಾಯಿ ಕಮ್ಮಿ ಇದ್ರು ಬಿಡಕ್ಕಿಲ್ಲ. ಕೊಡು ಕೊಡು, ಸರ್ನ ಕೊಡು. ಅಜ್ಜಿ ನಿಜವಾಗ್ಲೂ ನಿನ್ ಕಾಸಿನ ಸರಿ ಏನಾರ ಇತ್ತೇನಜ್ಜಿ? ಅಯ್ಯೋ ನಿನ್ನ, ನಾನು ಯಾಕೆ ಸುಳ್ಳು ಹೇಳಿ? ನನ್ನ ಗಂಡ ಮಾಡಿಸ್ಕೊಟ್ರೆ ಕಾಸಿನ ಸರ ನಿನ್ನ ಹಣೆಗುಣವೇ ಇತ್ತು. ಇಲ್ದಿದ್ದು ನಾನೇನು ಸುಳ್ಳು ಹೇಳಕ್ಕೆ ನನಗೆ ಹಿಡಿದು ಬಿಟ್ಟೈತೆ. ನನಗೆ ಇತ್ತು. ಅಯ್ಯೋ, ನನಗಂತೂ ಅದು ಹೋಗಿದ್ದಕ್ಕೆ ಭಾಳ ಹೊಟ್ಟೆ ಉರಿತಿತ್ತು. ನನ್ನ ಮಗ ಸದ್ಯ ಹೆಂಗೋ ನೀನೇನಿಯಾ ತಂದು ಕೊಟ್ಬಿಟ್ಟಲ್ಲ, ನಂಗೆ ಈಗ ಹೊಸಿ ಸಮಾಧಾನ ಆಗಿ ಹೊಸಿ ಖುಷಿ ಆತಾಯ್ತು ನನಗೆ. ಹೋಗೋಗು, ಸುಮ್ಮನೆ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ. ಅಜ್ಜಿ ನೀನ್ ಸುಮ್ಮನೆ ನಾಟಕ ಮಾಡ್ಬೇಡ. ನಿನ್ ನಗ್ತಿರೋದ್ ನೋಡಿದ್ರೆ ನಿನಗೆ ಗೊತ್ತಾಯ್ತದೆ. ನೀನ್ ಬಾಯ್ ಬಿಟ್ರೆ ಸುಳ್ಳೇನೇ ಹೇಳ್ತೀಯ ಅಂತ. ನಿಜ ಹೇಳಜ್ಜಿ, ನಿಜವಾಗೂ ಇತ್ತಿರ ಅಜ್ಜಿ ಕಾಸಿನ ಸರ? ಏಯ್, ಯೋನ ನಯಸ್ಸಾಗಿ ಮಾತಾಡಿದ್ರೆ ಇಲ್ದಿರೋದೆಲ್ಲ ಮಾತಾಡ್ತೀಗ. ನಾನೇನ ಸುಳ್ಳು ಹೇಳ್ತಿದ್ದೀನ? ಹೋಗಲ್ಲ ಸುಮ್ಕೆನೆ ನೀಯ. ನನ್ನ ಕಾಸಿನ ಸರ ಇತ್ತು. ನನ್ನ ಗಂಡ ಕೊಡ್ಸಿದ್ದು ಕಾಸಿನ ಸರ್ವ ಹಾಳು ಮಾಡ್ಬಿಟ್ರಲ್ಲ ನೀವು ಎತ್ಕೊಂಡು ಹೋಗ್ಬಿಟ್ಟು. ಈಗ ಇದ್ರಾಗ ಹೊಸಾದ್ ಮಾಡಿಸ್ಕೊಬಿಟ್ಟು ಬಂದ್ರು ನನ್ನ ಗಂಡ ಕೊಡ್ಸಿದಂಗೆ ಆಯ್ತದ? ಎಲ್ಲಿ ಕಾಮ್ಲಿ ತಕೊಂಡು ಜೋಬ್ಗೆ ಹಾಕೊಂಡು ಇತ್ತೋಳ ಏನೋ ಯಾರಿಗೆ ಗೊತ್ತು? ನಿನ್ಗೇನು ಹೇಳಿದ್ರೆ ಬಂದ್ಬಿಟ್ಟು ಅವ್ರು ಇಬ್ರು ಸುಮ್ಮನೆ ಹೋಗು. ಏನಜ್ಜಿ ಹೇಳ್ತಾ ಇದ್ಯಾ? ಇನ್ನೇನು ಕದ್ಯಾಕ್ ಬಂದಿದ್ 3 ಜನನೇ ಕದ್ಯಾಕ್ ಬಂದಿದ್ದೀರಾ ಅಂತಂದ್ಮೇಲೆ ನೀನೇ ಯೋಚನೆ ಮಾಡು. ನೀನ್ ಕದ್ದಿಲ್ಲ ಅಂದ್ರೆ ಅವ್ರಿಬ್ರಾಗೊಬ್ರು ಕದ್ದಿರ್ತಾರೆ. ನೀನ್ ಕದ್ದಿಲ್ಲ ಅಂದ ತಕ್ಷಣ ಏನು ನಂದಲ್ಲ ಇದು ನಂಗೆ ಹಿಂಗೆ ಅಂತನ? ನೀನೇ ಹೇಳು. ಒಳ್ಳೆ ಸರಿಯಾಗಿರಿನಿಯ ಇದು ಮಾಡಿದೀಗ ನೀನಂತಂದ್ರೆ. ಹೋಗು ಹೆಂಗೋ ನಾನು 6 ಲಕ್ಷ ರೂಪಾಯಿ ಬಂತಲ್ಲ ಅಷ್ಟೇ ಸಾಕು. ನೀನು ಹೋಗಿ ಕಾಮ್ಲಿನೋ ಅವ್ರ ಅಮ್ಮನೂ ವಿಚಾರ ಮಾಡು. ನಾನು ತಗೊಂಡ್ಬಿಟ್ಟಲ್ಲ ಕೇಳೋದು. ನೀನು ಕದ್ದಿದ್ದೀರಾ, ನನ್ನ ಕಾಸಿನ ಸರ ಹೋಗೈತೆ ಅಷ್ಟೇ ನೀನಿಯ. ಹೋಗ್ರಿ. ಅಯ್ಯೋ ಪಾಪ ಅಂತ ಬಿಟ್ಟಿದ್ದೀನಿ. ಇಲ್ಲ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೀನಿ ಮೇಲೆ. ಈ ಅಜ್ಜಿ ಹೇಳೋದು ನಿಜ ಇರ್ಬೋದಾ? ಕಾಮ್ಲಿನವ್ರ ಅಮ್ಮ ಇಬ್ರಾಗ ಯಾರನ್ನೊಬ್ರು ಎತ್ಕೊಂಡ್ಬಿಟ್ಟವ್ರ ಅಂತ ಹೇಳ್ಬಿಟ್ಟು ಎತ್ಕೊಂಡಿರ್ತಾರೆ ಕಾಸಿನ ಸರ್ವ. ಎತ್ಕೊಬಿಟ್ಟು ನನ್ನ ಮೇಲೆ ಏನೇ ತಂದಾಕವ್ರು ಅನ್ನಿಸ್ತದೆ. ಈಗ ನಾನೇನೇ 6 ಲಕ್ಷ ಕಟ್ಕೊಳಂಗಾಯ್ತು. ನನ್ನ ಅಕೌಂಟಾಗಿರೋ ದುಡ್ಡೆಲ್ಲನೂ ಯಾಕೆ ಕೊಟ್ಟೋಯ್ತು. ಅಲ್ಲಿ ಕಾಮ್ಲಿ ನಿನ್ನ ಮಾತ್ರ ಬಿಡಕ್ಕಿಲ್ಲ. ಏನು ಆಟ ಆಡಿಯ ನೀನಂತೂ ಕಿತ್ತೋದೋಳೆ. ಎಂಥ ನಾಟಕದೋಳು ಇರ್ಬೇಡ ಇವಳು ಮಳ್ಳಿ. ನನಗೆ ಯಾಮರಿಸ್ಬಿಟ್ಲಲ್ಲ. 6 ಲಕ್ಷ ಹೋಗಿ ಹಾಕೋಬಿಡ್ತಲ್ಲ ನಂದಂತೂ ಮಾಡ್ತೀನಿ ರೀ ನಿಂಗೆ. ಅಯ್ಯೋ 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 ಅಯ್ಯೋ, 6 ಲಕ್ಷ ರೂಪಾಯಿ ಕಾಸು. 6 ಲಕ್ಷ ರೂಪಾಯಿ ಕಾಸಿಗೆ ಕಾಸಿನ ಸರನೇ ಮಾಡಿಸ್ಕೊಬಿಡ್ತೀನಿ ನಾನಂತಂದ್ರೆ. ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದೆ, ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ ನಾನಂತಂದ್ರೆ ಈ ಕಾಸಿನ ಸರ್ವ ಮಾಡಿಸ್ಕೋಬೇಕು ಅಂತ. ನೀನು ಯಾರನ್ನು ಕೇಳನಿ? ನನ್ನ ಅದೃಷ್ಟಕ್ಕೆ ಇವಾಗ ಬಂತು ನೋಡು. ಅತ್ತೆ, ಅಲ್ಲಿ ಕಾಸಿನ ಸರ ಕೊಳ್ಳೋಗೈತೆ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟಿದ್ದಂತಲ್ಲ, ಪಂಚಾಯತಿದಾಗ ಹೋಗ್ಬಿಟ್ಟು ಕಾಸಿನ ಸರ ಯಾವ್ದಿತ್ತು ನಿಮ್ದು? ಯಾವ್ದು ಇರ್ಲಿಲ್ಲ ಕಣ್ಪದ್ದಿ. ಅಯ್ಯೋ, ಕಿತ್ತೋದ್ ನನ್ ಮಗ. ನಿಮ್ಮ ಮಾವಂಗೆ ಏಳಿ ಸಾಕಾಗೋಯ್ತು ನನ್ಗಂತೂ. ಯೋಸು ಅಂತ ಏಳು ಮಾಡಿಸ್ಕೊಡು ಅಂತ ಮಾಡ್ಸಿ ನೀನು ಕೊಟ್ಟಿರಲ್ಲ ನನ್ ಮಗ. ಹೆಂಗೋ ಈ ದಿನಕ್ಕೆ ಇವಾಗ ಕಾಸಿನ ಸರ ಮಾಡಿಸ್ಕೊಳಂತ ಯೋಗ ಬಂತು ನೋಡ್ ನಂಗೆ. ಮತ್ತೆ ಹಂಗಾರ್ ಮತ್ತೆ ಪಂಚಾಯತಿದಾಗ ಹೋಗ್ಬಿಟ್ಟು ಯಾಕೆ ಹೇಳಿದ್ರಿ ಕಾಸಿನ ಸರ ಇತ್ತು ಕದ್ಕೊಂಡೋಗವ್ರೆ ಅಂತ ಹೇಳ್ದಂತೆ? ಅಯ್ಯಯ್ಯಯ್ಯಯ್ಯ, ನಾನೇನಾರ ಮೋಸ ಮಾಡಿದ್ದೀನಿ? ಒಳ್ಳೆ ಸಂದಕ್ಕೆ ಹೇಳ್ತೀಗ. ಅವರೇ ದೊಡ್ಡ ನನ್ನ ಮಕ್ಕಳು. ನಮ್ಮ ಮನೆ ಕದಿಯಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು, ಕಳ್ಬಡೆತ್ತದವು ಅಂತದ್ರಾಗೆ ನಾನು ಅವ್ರ ತಗೊಂಡು ಕಿತ್ಕೊಬಿಟ್ಟು ಬಂದೆ. ಅದ್ರಾಗ ತಪ್ಪೇನೈತೆ? ನಿಮ್ಮ ಮಾವಯ್ಯ ಅಂತೂ ಮಾಡಿಸ್ಕೊಡ್ಲಿಲ್ಲ, ನೀನಂತೂ ನೀನು ಮಾಡಿಸ್ಕೊಂಡು ಅಳ್ಳಾಡಕ್ಕೆ ಆಗಕ್ಕಿಲ್ಲ. ಇನ್ನ ನನಗೆ ಎಲ್ಲಿ ಮಾಡಿಸ್ಕೊಟ್ಟಿರ ನೀವು? ಅದಕ್ಕೆ ಯಾಕೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಕಾಸಿನ ಸರ ಕಳೆದೋಗೈತೆ ಅಂತ ಹೋಗೊಂಡು ಡೌ ಮಾಡಿದ್ನ. ಅಯ್ಯೋ ಅಂತ ಹೇಳ್ಬಿಟ್ಟು ಗೌಡ್ರು ನ್ಯಾಯ ಕೊಡಿಸ್ಬಿಟ್ಟು ಹೆಂಗೋ 6 ಲಕ್ಷ ರೂಪಾಯಿ ಕೊಡಂಗೆ ಮಾಡಿದ್ರು. ನೋಡ್ಪದಿ ಈ 6 ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ಒಂದು 50 ಗ್ರಾಮ್ದು ಬಸ್ವಾಗ ಒಂದು ಕಾಸಿನ ಸರ ಮಾಡಿಸ್ಕೊಬಿಟ್ಟು ಬಂದು ನನ್ನ ಮ್ಯಾಲ ಹಾಕ್ಬಿಡು. ಹಬ್ಬ ನನ್ನ ಜೀವನ ಪಾವನ ಆಗೋಯ್ತದೆ. ನಿಮ್ಗೂ ಯೋಗ್ಯತೆಗಂತೂ ನೀವು ಕೊಡ್ಸಕ್ಕಾಗಿಲ್ಲ. ನೋಡ್ದ ನಾನೇ ತಗೊಬಿಟ್ನಲ್ಲ. ಅಯ್ಯಯ್ಯ, ಕಂಡರ ದುಡ್ಡು ನಮ್ಗೆ ಯಾಕೆ ಬೇಕಿತ್ತತೆ? ಕಂಡರ ಆಸ್ತಿ ಕಟ್ಕೊಂಡು ನಮ್ಗೇನಾಗಬೇಕು? ಅವ್ರ ದುಡ್ಡ ನೀನ್ ಯಾಕೆ ಎತ್ಕೊಬಿಟ್ಟು ಬರಕೋದೆ? ಇವಳು ಬಂದ್ಬಿಟ್ಲು ನ್ಯಾಯ ನೀತಿ ಧರ್ಮ ಅಂತ ಹೇಳಕ್ಕೆ. ಕಂಡರ ದುಡ್ಡು ನಮ್ಗೆ ಯಾಕೆಂದ್ರೆ ಮತ್ತೆ ನಮ್ಮ ಮಡ್ವೆ ಅವ್ರಿಗೆ ಯಾಕ್ಲೇಬೇಕು? ಆ ಬೇವರ್ಸಿಗಳು ಯಾಕೆ ನಮ್ಮ ಮನೆಗೆ ಬಂದ್ಬಿಟ್ಟು ಎತ್ಕೊಂಡು ಹೋಗಕ್ಕೆ ಬರಬೇಕಿತ್ತು? ಓಹೋ, ಅವ್ರು ನಮ್ಮ ಮನೆ ಕದಿಯಕ್ಕೆ ಬರ್ಬೋದು, ನಾವು ಅವ್ರ ಮನೆ ದುಡ್ಡನ್ನ ಕಿತ್ಕೋಬಾರ್ದಾ? ನೋಡು, ಸುಮ್ಮನೆ ನೀನು ಹೋಗಿ ಕಾಸಿನ ಸರ ಮಾಡಿಸ್ಕೊಬಿಟ್ಟು ಬಂದು ನನಗೆ ಕೂಡ ಅಷ್ಟೇ ನೀನು. ಇಲ್ಲ ಅಂದರೆ ನನ್ನ ಮೊಮ್ಮಗಳಿಗೆ ಹೇಳಿದ್ದೀನಿ ನಿಧಿಗೆ, ಅವಳು ನನಗೆ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳೋಳೆ. ಮಾಡಿಸ್ಕೊಬಿಟ್ಟು ಬಂದು ಕೊಡ್ತಾಳೆ. ನಿನಗೆ ಇಷ್ಟ ಆಯ್ತಾ ಮಾಡಿಸ್ಕೊಬಿಟ್ಟು ಬಾ, ಇಲ್ಲ ಅಂದರೆ ಬಿಡು. ನೀನು ಏನಾರ ಒಂದು ಕಳೆದೋಗೈತಿ ಅಂತ ಹೋಗಿ ಪಂಚಾಯತಿನಾಗ ಹೋಗಿ ಹೇಳು. ಅವ್ರು ನಿನಗೂ ಸೇರ್ಬಿಟ್ಟು ಏನೇ ಕಟ್ಕೊಡ್ತಾರೆ. ಒಂದು ನಕ್ಲೀಸ್ ಕಳೆದೋಗೈತಿ ಅಂತ ಹೇಳ್ಬಿಟ್ಟು ಹೋಗಿ ಹೇಳು, ಏನಾಯ್ತದೆ? ಕಟ್ಕೊಡ್ತಾನೆ. ನನ್ನ ಮಗ ಬಿಸ್ನೆಸ್ ಮ್ಯಾನ್ ಆಗವನು ಇವಾಗ ಅಲ್ವಾ ಅವನು. ಹೆಂಗೋ ಹಿಂಗೋ ಕಟ್ಕೊಡ್ತಾನೆ.
ಅಲ್ಲ ಕಣತೆ, ನಿಮ್ಗಿರೋ ತಲೆ ಆ ಹೊತ್ತು ಪೈಸಾ ನಿಮ್ಮ ಮಕ್ಳಿಗೆ ಯಾರಿಗೂ ಇಲ್ವೇ? ನಿಮ್ಗೆ ಇಷ್ಟೊಂದು ತಲೆನಾಗ ಬುದ್ಧಿ ಐತೆ, ನಿಮ್ಮ ಮಕ್ಳನಾಗ ತಲೆನಾಗ ಲದ್ದಿ ಐತಲ್ಲ. ಬುಡಿ, ನೀವು ಮಾಡಿ ತೆಪ್ಪು ಅಂತ ಏನು ಹೇಳ್ತಿಲ್ಲ. ಆ ಬಡದವು ನಮ್ಮ ಒಡವೆ ಕದಿಯಾಗಿ ಬಂದವ್ರೆ ಅಂದರೆ ನಾವು ಅವ್ರ ಒಡವೆ ಕದಿಯೋದ್ರಾಗ ಏನು ತಪ್ಪಿಲ್ಲ ಬುಡಿ. ಹೋದ್ರೋಗ್ಲಿ, ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಆಮೇಲೆ ಊರಾಗೆಲ್ಲ ಹೇಳ್ಕೊಬಿಟ್ಟು ಬಂದು ನಮ್ಮ ತಾಗ 6 ಲಕ್ಷ ರೂಪಾಯಿ ಕಿತ್ಕೊಂಡವ್ರು ಆಮೇಕಿಂದ ಬಂದು ಯಾಕೆ ಬೇಕು? ಆಮೇಲೆ ನಮ್ಮ ತಲೆ ಮೇಲೆ ಬರ್ತದೆ. ಅಯ್ಯಯ್ಯೋ, ನನಗೇನು ಅಷ್ಟೊಂದು ತಲೆನಾಗ ಬುದ್ಧಿ ಇಲ್ಲ ಅನ್ಕೊಂಡೆ. ನನ್ನ ತಲೆನಾಗ ಬುದ್ಧಿ ಇರೋದಕ್ಕೆ ನೀ ಪೀಕಿರೋದಿಲ್ಲ 6 ಲಕ್ಷ. ಬದಿಯೇ ಎತ್ಕೊಂಡೋಗ್ಬಿಟ್ಟು ಪ್ಲೀಸ್ ಕಣಮ್ಮಿ, ಪ್ಲೀಸ್ ನನಗೊಂದೇ ಒಂದು ಕಾಸಿನ ಸರ ಮಾಡಿಸ್ಕೊಂಬಿಟ್ಟು ತಂದುಬಿಡೆ. ಅಯ್ಯೋ, ಇನ್ನೇನು ನನಗೂ ವಯಸ್ಸಾಯ್ತು, ಯಾವಾಗ ಹೋಯ್ತೀನೋ ನಾಕಾಣೆ. ನಾನು ಸತ್ ಮೇಲೆ ಈ ಕಾಸಿನ ಸರ್ವ ನೀನೇ ಹಾಕ್ಕಳಿವಂತೆ. ಈ ಕಾಸಿನ ಸರ ಪೂರಾ ನಿಂದೇನೇ ನೀ ಅಂತ ಅನ್ಕೊಬಿಡು. ಬದುಕಿರೋ ಗಂಟ ಹಾಕೊಂಡಂಗೆ ಅಳ್ಳಾಡ್ತೀನಮ್ಮ. ಸತ್ ಮೇಲೆ ನಾನೇನು ಗುಂಡಿಗೆ ಹೊತ್ಕೊಂಡು ಹೋಯ್ತೀನಿ? ನೀವೇ ತಾನೇ ತಿನ್ನೋದು, ಆರಾಮಾಗಿ ತಿನ್ಕೊಳ್ಳಿವ್ರಂತೆ. ಸರಿನೇ, ನೀವು ಹೇಳೋದೆಚ್ಚ ನಾನು ಮಾಡಿಸ್ಕೊಬಿಟ್ಟು ಬರೋದೆಚ್ಚ. ಮಾಡಿಸ್ಕೊಬಿಟ್ಟು ಬರ್ತೀನಿ ಬಿಡತ್ತೆ. ಹೆಂಗೋ ನನವೇ, ಒಳ್ಳೆಯವ್ರಿಗಾದ್ರೆ ಮೋಸ ಮಾಡಬಾರ್ದು. ಆ ಕೆಟ್ಟ ನನ್ನ ಮಕ್ಳಿಗೆ ಮೋಸ ಮಾಡಿದ್ರೆ ಆ ದೇವರು ಏನು ನಮಗೆ ಶಿಕ್ಷೆ ಕೊಡಕ್ಕಿಲ್ಲ. ಅದಪ್ಪ ಮಾತು ಅಂತಂದ್ರಿ. ತಗ, ಇದ್ರಾಗ ಹೋಯೇ, ಇದ್ರಾಗ ಅಷ್ಟೊಂದು ಲಕ್ಷ ದುಡ್ಡು ಐತಂತೆ. ತಗೊಂಡೋಸಿ ಒಳಗಡೆ ಹೋಗ್ಬಿಟ್ಟು ಎಣ್ಸ್ಕೊಂಬಿಟ್ ಬಾ. ನನಗಂತೂ ಯೋನು 1 ರೂಪಾಯಿ ಎಣ್ಸೋ ಅಷ್ಟದು ಸಾಕಾಯ್ತದೆ. ನನಗೆ ಎಣ್ಸೋಕ್ಕೂ ಕಷ್ಟ ಆಯ್ತದೆ. ತಗೊಂಡೋಗಿ ಒಳಗಡೆ ಮಾಡ್ಗು. ಕಾಸಿನ ಸರ ಮಾಡಿಸ್ಕೊಬರಿವಂತೆ. ಸರಿ ಅತ್ತೆ, ಆಯ್ತು ಹೇಳಿ. ಏನೇ ಹೇಳಿ ಅತ್ತೆ, ನಿಮ್ಮಷ್ಟು ಕಿಲಾಡಿ ಯಾರು ಇಲ್ಲ. ಹೆಂಗೆ ಉಲ್ಟಾ ಪಲ್ಟಾ ಮಾಡೋಣ ಪರವಾಗಿಲ್ಲ. ಏನಾರ ಒಂದು ಸೂಜಿ ಹಾಕ್ಬಿಟ್ಟು ಡಬ್ಲ ಕಿತ್ಕೊಂಡ್ಬಿಟ್ಟು ಬರ್ತೀರಾ ನೀವಂತೂ. ಮಾಡಿ ತೆಪ್ಪೇನೇನಿಯ, ಆದರೆ ಅವರು ಮಾಡಿ ತೆಪ್ಪು ಅಂತ ನನಗೇನು ಅನ್ನಿಸ್ತಿಲ್ಲ. ನಿಮ್ಗೇನು ಕಾಸಿನ ಸರ ಬೇಕು ತಾನೆ? 50 ಗ್ರಾಮ್ 60 ಗ್ರಾಮ್ ಉಳಿದಿರೋದು ನಾನೇ ಹಾಕ್ಬಿಟ್ಟು ಮಾಡಿಸ್ಕೊಬಿಟ್ಟು ಬರ್ತೀನಿ ಬಿಡತ್ತೆ. ಇದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಪಾಪ ಯಾವತ್ತಿಂದನೂ ಆಸೆ ಮಾಡಿಕೊಂಡಿದ್ದೀರಲ್ಲ, ಮಾಡಿಸ್ಕೊಬಿಟ್ಟು ಬರ್ತೀನಿ ಬಿಡಿ. ಹಬ್ಬ, ನನ್ನ ತಲೆನಾಗ ಬುದ್ಧಿ ಐತಲ್ಲ, ಅದ್ರಾಗ 10%, 10 ಬೇಡ, ಒಂದು 5% ನನ್ನ ಮಕ್ಳಿಗೂ ನನ್ನ ಸೊಸೆಗಳಿಗೂ ಇದು ಬಿಟ್ಟಿದ್ರೆ ಇವ್ರು ಯಾಕೆ ಇಲ್ಲಿ ಕಷ್ಟ ಪಡ್ಕೊಂಡು ಬಿದ್ದಿರೋರು? ಎಲ್ಲೋ ಇಷ್ಟೊತ್ತಿಗೆ ಉಪ್ಪುರ್ಗೆ ಮೇಲೆ ರಾಜ ರಾಣಿಗಳ ಥರ ಬಿದ್ದಿರೋರು. ಇವ್ರಿಗೆ ಎಲ್ಲ ನ್ಯಾಯ ನೀತಿ ಧರ್ಮ ಅಂತ ಹೇಳ್ಬಿಟ್ಟು ಇಲ್ಲೇ ಬಿದ್ಬಿಟ್ಟು ನೆಗದ್ ಬಿದ್ದು ಸಾಯ್ತಾವೆ. ಎಷ್ಟು ಹೇಳಿದ್ರು ಅಷ್ಟೇ ನೀನು ಬುದ್ಧಿ ಬರೋಕ್ಕಿಲ್ಲ ಇವಾಗ ಬೊಡೆತದವಕ್ಕೆ. ನಂತರ ಬುದ್ಧಿ ಅಂತೂ ಇವಕ್ಕೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡು, ಬೊಡೆತದವಕ್ಕೆ. ಹೆಂಗೋ ಕಾಸಿನ ಸರ ಬಂತಲ್ಲ ಸಾಕು. ಇನ್ನೊಬ್ರು ಯಾರನ್ನ ನಮ್ಮನೆ ಕಳ್ತನ ಮಾಡಕ್ಕೆ ಬರ್ರಿ. ಈ ಕಾಸಿನ ಸರ ಕಿತ್ತಿದ್ದೀನಿ, ಆಮೇಕಿಂದ ಒಂದು 200 ಗ್ರಾಮ್ದು ಸೊಂಟು ಡಾಬ್ ಅಂಟೋಗ್ಬಿಟ್ಟೈತೆ ಅಂತ ಸುಳ್ಳು ಹೇಳ್ಬಿಟ್ಟು ಸೊಂಟು ಡಾಬ್ನೇ ಕಿತ್ಬಿಡ್ತೀನಿ.